ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿಯಲ್ಲಿ ನಾನು ಅಕ್ಕಿ ಅಥವಾ ಬೇಳೆ ಯಾವುದು ಬಳಸದೆ ಕೇವಲ 1 ಕಪ್ ಸಾಬುದಾಣಿದಿಂದ ವಡೆಯನ್ನು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ನಾನು ಇಲ್ಲಿ ಅವಲಕ್ಕಿಯನ್ನು ತೊಗೋತಾ ಇದ್ದೀನಿ. ಅದಕ್ಕೆ ಇವಾಗ ನೀರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಒಂದು ಸರಿ ವಾಶ್ ಮಾಡ್ಕೊಳ್ಬೇಕು. ಏನಾದರೂ ಡಸ್ಟ್ ಇದ್ದರೆ ಹೊರಟು ಹೋಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನಾವು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರನ್ನು ಚೆಲ್ಲಿ ಇವಾಗ ಫ್ರೆಶ್ ಆಗಿರುವ ನೀರನ್ನು ಒಂದು ಸ್ವಲ್ಪ ಹಾಕಿ ಒಂದು 10ರಿಂದ 15 ನಿಮಿಷ ನಾವು ಇದನ್ನು ನೆನೆಸ್ಕೊಳ್ಬೇಕು. ನೋಡಿ, ಇದು ಗಟ್ಟಿ ಅವಲಕ್ಕಿ ಇರೋದರಿಂದ ಒಂದು 15 ನಿಮಿಷ ಟೈಮ್ ತೊಗೊಳುತ್ತೆ. ನಾರ್ಮಲ್ ಅವಲಕ್ಕಿ ಇದ್ದರೆ ಒಂದು 10 ನಿಮಿಷ ನೆನೆಸಿದರೆ ಸಾಕು. ಇವಾಗ ಒಂದು 15 ನಿಮಿಷ ಆಯಿತು, ನಾನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀರೆಲ್ಲ ಹೀರ್ಕೊಂಡು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನೆಂದು ಹೋಗಿದೆ ಅವಲಕ್ಕಿ, ನೋಡ್ತಾ ಇರ್ಬೋದು ನೀವು. ಇವಾಗ ನಾನು ಇದಕ್ಕೆ 1 ಕಪ್ ಆಗುವಷ್ಟು ಸಾಬ್ದಾಣಿಯನ್ನು ಹಾಕೋತಾ ಇದ್ದೀನಿ. ನೋಡಿ, ಇದು ನಾನು 3ರಿಂದ 4 ಗಂಟೆ ನೆನೆಸ್ಕೊಂಡು ಇಟ್ಕೊಂಡಿರುವ ಸಾಬ್ದಾಣಿ. ನೋಡಿ, 1 ಕಪ್ ಸಾಬ್ದಾಣಿ ಹಾಕ್ಕೊಂಡು ಇದಕ್ಕೆ ಇವಾಗ 2 ಆಲೂಗಡ್ಡೆಯನ್ನು ಕುದಿಸಿಟ್ಕೊಂಡು ಅದರ ಮೇಲಿನ ಸಿಪ್ಪೆಯನ್ನು ತೆಗೆದು 2 ಆಲೂಗಡ್ಡೆ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ 2 ಆಲೂಗಡ್ಡೆ, 1 ಕಪ್ ಸಾಬ್ದಾಣಿ ಮತ್ತು 1 ಕಪ್ ಅವಲಕ್ಕಿ ಮತ್ತು 1 ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿಣದ ಪೌಡರು, ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಗರಂ ಮಸಾಲ ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಇಲ್ಲಿ ನಾನು ಜೀರಾ ಪೌಡರ್ ಕೂಡ ಹಾಕೋತಾ ಇದ್ದೀನಿ. ನಿಮಗೆ ಇನ್ನೂ ಮಸಾಲ ಹಾಕಬೇಕು ಅಂದರೆ ನೀವು ಇನ್ನೂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಕೊನೆಯದಾಗಿ ಒಂದು ಸ್ವಲ್ಪ ನಾನು ಅಡುಗೆ ಸೋಡವನ್ನು ಹಾಕ್ಕೊಂಡು ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಮಸಾಲ ಹಾಕಿದ ಮೇಲೆ ನಾವು ಚೆನ್ನಾಗಿ ಕೈಯಿಂದ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಅವಲಕ್ಕಿ, ಸಾಬ್ದಾಣ, ಹಾಲು, ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವಂತೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರೆ ಫ್ರೆಂಡ್ಸ್, ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿ ಅನಿಸಿದರೆ ನಾನಿಲ್ಲಿ ಒಂದು ಅರ್ಧ ಬಟ್ಟಲಷ್ಟು ಇಲ್ಲಿ ಮೊಸರನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಮೊಸರು ಹಾಕ್ಕೊಂಡು ಮಾಡೋದ್ರಿಂದ ನಾವು ಮಾಡಿರುವಂಥ ಫಡ್ಡು ತುಂಬಾ ಸಾಫ್ಟಾಗಿ ಬರುತ್ತವೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ಹದಕ್ಕೆ ನಾವು ಮಿಶ್ರಣವನ್ನು ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕು. ನೋಡಿದ್ರೆ ಫ್ರೆಂಡ್ಸ್, ಯಾವ ರೀತಿ ಇದೆ ಅಂತ ನೋಡಿ. ಈ ರೀತಿ ಮಾಡಿಕೊಂಡು ನಾವು ಇದರಲ್ಲಿ ಒಂದು ಸ್ವಲ್ಪ ಮಿಶ್ರಣವನ್ನು ತಗೊಂಡು ಉಂಡೆ ಥರ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ನಾನಿಲ್ಲಿ ಒಂದು ಉಂಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ಈ ರೀತಿ ನಾವು ಉಂಡೆ ಮಾಡಿಕೊಂಡು ಇಟ್ಕೊಂಡ್ರೆ ನಾವು ಮಾಡುವಂಥ ಫಡ್ಡು ಸುಲಭವಾಗಿ ಮಾಡಬಹುದು. ಇದೇ ರೀತಿ ಇನ್ನೊಂದು ಉಂಡೆ ಕೂಡ ಮಾಡಿದ್ದೀನಿ. ಎಲ್ಲ ಉಂಡೆಗಳನ್ನು ಇದೇ ರೀತಿ ಮಾಡ್ಕೊಂಡು ಇಟ್ಕೊಂಡು ಇವಾಗ ಇಷ್ಟೋ ಮೇಲೆ ಹಂಚು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಫಡ್ಡಿನ ಹಂಚು ಚೆನ್ನಾಗಿ ಕಾಯ್ದ ಮೇಲೆ ನಾವು ಎಣ್ಣೆಯನ್ನು ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲದರಲ್ಲೂ ಎಣ್ಣೆ ಹಾಕಿ ಈ ರೀತಿ ಬ್ರಷಿನಿಂದ ಅಪ್ಲೈ ಮಾಡಿ ನಾವು ಮಾಡಿಟ್ಟಿಕೊಂಡಿರುವ ಈ ಫಡ್ಡಿನ ಉಂಡೆ ಇದಕ್ಕೆ ಹಾಕೊಳ್ಳೋಣ. ನೋಡಿ, ಈ ರೀತಿ ಮಾಡಿಕೊಂಡು ಎಲ್ಲದರಲ್ಲೂ ಈ ಉಂಡೆಯನ್ನು ಇಟ್ಕೊಂಡು ನಾವು ಒಂದು 2 ನಿಮಿಷ ಬೇಯಿಸ್ಕೊಳ್ಬೇಕು. ಈ ಸೈಡಲ್ಲಿ ಒಂದು 2 ನಿಮಿಷ ಬೇಯಿಸಿದರೆ ಸಾಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಒಂದು 2 ನಿಮಿಷ ಬೇಯಿಸ್ಕೊಂಡು ಮತ್ತು ಈ ಸೈಡಲ್ಲಿ ತಿರುವಿ ಹಾಕೊಳ್ಳೋಣ. ನೋಡಿ, ಇದ್ರ ಒಂದು ಸ್ವಲ್ಪ ತಿರುವಿ ಎಲ್ಲ ಸೈಡಲ್ಲೂ ತಿರುವಿ ಹಾಕಿ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಜಾಸ್ತಿ ಏನು ಟೈಮ್ ಇಲ್ಲ. ನೋಡಿ, ಈ ರೀತಿ ಎಲ್ಲ ಸೈಡಲ್ಲೂ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿದ್ರೆ ಫ್ರೆಂಡ್ಸ್, ಇದು ಇವಾಗ ರೆಡಿ ಆಯಿತು. ನಾನು ಇವಾಗ ತೆಕ್ಕೋತಾ ಇದ್ದೀನಿ. ಇದೇ ರೀತಿ ನಾನು ಇನ್ನುಳಿದ ಎಲ್ಲ ಫಡ್ಡುಗಳನ್ನು ಇದೇ ರೀತಿ ಮಾಡ್ಕೋತಾ ಇದ್ದೀನಿ. ತುಂಬಾ ಸಾಫ್ಟ್ ಆದ ನಮ್ಮ ಈ ಸಾಬುದಾಣಿ ಫಡ್ಡು ರೆಡಿ ಆಯಿತು. ನೋಡಿದ್ರೆ ಇಲ್ಲಿ ಒಂದು ಪ್ಲೇಟಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಸೂಪರಾಗಿರುವ ನಮ್ಮ ಸಾಫ್ಟ್ ಆ್ಯಂಡ್ ಸ್ಪಂಜಿ ಆಗಿರುವ ಈ ಸಾಬುದಾಣಿ ಫಡ್ಡು ರೆಡಿ ಆಯಿತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಹೆಚ್ಚು ಶೇರ್ ಮಾಡಿ. ನೋಡಿದ್ರೆ ಇಲ್ಲಿ ಒಳಗಡೆ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಓಕೆ, ಬಾಯ್.